ಎಕ್ಸರ್ಸೈಸ್ 10.2 ಸೆಕೆಂಡ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ಪ್ರೆಸ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ಯೂಶುವಲ್ ಫಾರ್ಮ್. ಓಕೆ, ಯೂಶುವಲ್ ಫಾರ್ಮ್ ಅಲ್ಲಿ ಬರೀಬೇಕು. ಸೊ ನಿಮ್ಗೆ ಇದ್ರಲ್ಲಿ ಏನ್ ಗೊತ್ತಿರ್ಬೇಕಂದ್ರೆ 10 ಪವರ್ ಮೈನಸ್ ಕೊಟ್ರೆ ಓಕೆ ನೀವೇನ್ ಮಾಡ್ಬೇಕು, ಡೆಸಿಮಲ್ ಪಾಯಿಂಟ್ ನ ಹಿಂದ್ಗಡೆ ತರಬೇಕು. ಓಕೆ, ಅದೇ 10 ಪವರ್ ಪ್ಲಸ್ ಕೊಟ್ರೆ ಆ ಡೆಸಿಮಲ್ ಪಾಯಿಂಟ್ ನ ನೀವು ಮುಂದ್ಗಡೆ ತಗೊಂಡ್ ಹೋಗ್ಬೇಕು. ಓಕೆನಾ? ಸೊ 10 ಪವರ್ ಮೈನಸ್ ಇದ್ರೆ ಡೆಸಿಮಲ್ ನ ಹಿಂದ್ಗಡೆ ತಗೊಂಡ್ಬರ್ಬೇಕು, 10 ಪವರ್ ಪ್ಲಸ್ ಇದ್ರೆ ಪಾಯಿಂಟ್ ನ ಮುಂದ್ಗಡೆ ತಗೊಂಡ್ ಹೋಗ್ಬೇಕು. ಓಕೆ, ಈಗ ಫಸ್ಟ್ ಕ್ವಶನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, 3.02 ಇಂಟು 10 ಪವರ್ ಮೈನಸ್ 6. ಸೊ ಇಲ್ಲಿ ಮೈನಸ್ ಇದೆ. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಫಸ್ಟ್ ಈ ನಂಬರ್ ಬರ್ಬಿಡ್ತೀನಿ ಡೆಸಿಮಲ್ ಇಲ್ಲಾರ್ದಂಗೆ 30. ಓಕೆ, ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮೈನಸ್ ಕೊಡ್ತಾರಂದ್ರೆ ನಾನ್ ಡೆಸಿಮಲ್ ಈ ಕಡೆ ಮೂವ್ ಮಾಡ್ಬೇಕು, ಈ ಕಡೆ ಮೂವ್ ಮಾಡ್ಬೇಕು. ಸೊ ಇಲ್ಲಿದೆ. ಓಕೆ, ಡೆಸಿಮಲ್ ಇವಾಗ ಇಲ್ಲಿದೆ. ಎಷ್ಟು ಪ್ಲೇಸಸ್ ಮೂವ್ ಮಾಡ್ಬೇಕು, 6 ಪ್ಲೇಸಸ್ ಮೂವ್ ಮಾಡ್ಬೇಕು. ನನಗೆ ಇಲ್ಲಿ ಬರೀ 1 ಪ್ಲೇಸ್ ಗೊತ್ತು, 1 2 3 4 5 6. ಇಲ್ಲಿ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಓಕೆ, ಈ ನೋಡಿದ್ರೆ ಈ ಪಾಯಿಂಟ್ ಆದ್ಮೇಲೆ ನೋಡ್ರಿ 1 2 3 4 5 6. ಓಕೆ, ಸೊ ಈಗ ನೀವು ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ, ಈ ಪಾಯಿಂಟ್ ಬಂದ್ಬಿಟ್ಟು ನೀವು ಇಲ್ಲಿ ಮಾರ್ಕ್ ಮಾಡ್ಬೇಕು. ಓಕೆ, ಈ ಪಾಯಿಂಟ್ ಬಗ್ಗೆ ಏನಿಲ್ಲ ಅಂದ್ರೆ 1 0 ಇರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಏನ್ ಬರಿಬೇಕು ನೀವು ಇವಾಗ, 0.00000. ಓಕೆ, ಎಷ್ಟು ಜೀರೋ ಇದೆ, 5030. ಇದು ಬಂದ್ಬಿಟ್ಟು ಯೂಶುವಲ್ ಫಾರ್ಮ್. ಓಕೆನಾ? ಸೊ ಅವರು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾವು ಯೂಶುವಲ್ ಫಾರ್ಮ್ ಆಗಿ ಬರ್ಬಿಟ್ವಿ. ಫಸ್ಟ್ ಆನ್ಸರ್ ಗೊತ್ತಾಯ್ತು. ಈಗ ಸೆಕೆಂಡ್ ಆನ್ಸರ್ ನೋಡ್ರಿ, 4.5 ಇಂಟು 10 ಪವರ್ 4. ಓಕೆ, ಈಗ ಡೆಸಿಮಲ್ ಇಲ್ಲಿ ಬರ್ಬಿಡ್ತೀನಿ. ಓಕೆ, 10 ಪವರ್ 4 ಅಂತಂದ್ರೆ ಪ್ಲಸ್ ಇದೆ. ಓಕೆ, ಸೊ ಅಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದ್ದಾಗ ಏನ್ ಮಾಡಂತ ಹೇಳಿದೆ, 10 ಪವರ್ ಪ್ಲಸ್ ಇದ್ದಾಗ ಡೆಸಿಮಲ್ ಬಂದ್ಬಿಟ್ಟು ಈ ಕಡೆ ಹೋಗ್ಬೇಕು. ಓಕೆ, ಈ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ. ಓಕೆ, ಎಷ್ಟು ಪ್ಲೇಸಸ್ ಮುಂದಕ್ಕೆ ಹೋಗ್ಬೇಕು, 4 ಪ್ಲೇಸಸ್ ಮುಂದಕ್ಕೆ ಹೋಗ್ಬೇಕು. ಇಲ್ಲಿರೋದು ಒಂದೇ. ಸೊ ಅವಾಗ ಏನ್ ಮಾಡೋಕ್ 0 ಬರೀಬೇಕು, 1 2 3 4. ಓಕೆ, ಈ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬರ್ಬೇಕು. ಸೊ ನಥಿಂಗ್ ಬಟ್ ಇಲ್ಲಿ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ, ಇಲ್ಲಿ ಬರ್ಬೇಕು. ಸೊ ಅವಾಗ ಏನ್ ಬರೀತೀವಿ ಆನ್ಸರು, 45300 ಡಾಟ್ ಪಕ್ಕಕ್ಕೆ ನೀವು 0 ಬರ್ದ್ರು ನಡೀತತೆ, ಇಲ್ಲಂದ್ರೆ ನೀವು ಬರೀ 45,000 ಅಂದ್ರೂ ನಡೆಯುತ್ತೆ. ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, 3 ಇಂಟು 10 ಪವರ್ ಮೈನಸ್ 8. 3 ಇಂಟು 10 ಪವರ್ ಮೈನಸ್ 8 ಕೊಟ್ಟಿದ್ದಾರೆ. ಓಕೆ, ಥರ್ಡ್ ಕ್ವಶನ್ ಅಲ್ಲಿ. ಓಕೆ, ಇಲ್ಲಿ ಡೆಸಿಮಲ್ ಕೊಟ್ಟಿಲ್ಲ ಅಂದ್ರೆ ಇದು ನಥಿಂಗ್ ಬಟ್ ಏನು ಇಲ್ಲಿದೆ ಅಂತ ಅರ್ಥ. 3 ಆದ್ಮೇಲೆ ಪಾಯಿಂಟ್ ಇದೆ, 3.0 ಇಂಟು 10 ಪವರ್ ಮೈನಸ್ 8 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೀವು ನೋಡ್ರೆ ಡೆಸಿಮಲ್ ಇಲ್ಲಿದೆ. ಇಲ್ಲಿ ಹೇಳಿದ್ನಲ್ಲ 10 ಪವರ್ ಮೈನಸ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಕಡೆ ಮೂವ್ ಆಗ್ಬೇಕು, ಈ ಕಡೆ ಮೂವ್ ಆಗ್ಬೇಕು. ಓಕೆ, ಸೊ ಎಷ್ಟು ಪ್ಲೇಸಸ್ ಮೂವ್ ಆಗ್ಬೇಕು ನೋಡ್ರಿ, 8 ಪ್ಲೇಸಸ್ ಮೂವ್ ಆಗ್ಬೇಕು. ಸೊ ನಾನು ಈಗ 3 ಬರ್ದ್ರೆ 3 ಪಾಯಿಂಟ್ ಇದೆ, 3.0 ಅಂತಿದೆ. ಓಕೆ, ನಾನು ಈ ಪಾಯಿಂಟ್ ಇಂದ 8 ಪ್ಲೇಸಸ್ ಈ ಕಡೆ ಬರ್ಬೇಕು, ಲೆಫ್ಟ್ ಸೈಡ್ ಬರ್ಬೇಕು. ಓಕೆ, ಸೊ ಮೈನಸ್ ಇರೋದ್ರಿಂದ ನಾನು ಈ ಕಡೆ ಬರ್ಬೇಕು. ನೋಡಿದ್ರೆ ಈ ಪಾಯಿಂಟ್ ಇದೆ, ಇದು 1 ಪ್ಲೇಸ್ ಆಯ್ತು, 2 3 4 5 6 7 8. ಇಲ್ಲಿ ಪಾಯಿಂಟ್ ಇಡ್ಬೇಕು. ಸೊ ನಥಿಂಗ್ ಬಟ್ ಅದನ್ನ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ಬಿಡೋಣ. ಓಕೆ, ಈಗ ನೋಡಿದ್ರೆ ಇಲ್ಲಿ ಒಂದು 0 ಹಾಕ್ತೀವಿ. ಓಕೆ, ಈಗ ನಾನು ಡೆಸಿಮಲ್ ಪಾಯಿಂಟ್ ಎಲ್ಲಿ ಮೂವ್ ಮಾಡ್ಬೇಕು ನೋಡ್ರಿ, 8 ಪ್ಲೇಸಸ್, 1 2 3 4 5 6 7 8. ಸೊ ಆನ್ಸರ್ ಏನಾಯ್ತು, 0.0000003. ಸೊ ಆನ್ಸರ್ ಬಂದ್ಬಿಟ್ಟು ಇದು. ಓಕೆ, ಸೊ ಫಸ್ಟ್ 3 ಆನ್ಸರ್ ಬಂದಿದ್ದು. ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಫೋರ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೋರ್ತ್ ಕ್ವಶನ್ ಬಂದ್ಬಿಟ್ಟು 1.0001 ಇದೆ ಇಂಟು 10 ಪವರ್ 9 ಇದೆ. ಪ್ಲಸ್ ಇದೆ ತಾನೆ, ಪ್ಲಸ್ ಇದೆ ಅಂದ್ರೆ ಪಾಯಿಂಟ್ ಯಾಕಡೆ ಹೋಗ್ಬೇಕು, ಈ ಕಡೆ ಮೂವ್ ಆಗ್ಬೇಕು. ಓಕೆ, ಸೊ
ಸೊ ಎಷ್ಟು ನೋಡ್ರಿ ಇಲ್ಲಿ ಕೊಟ್ಟಿದ್ದು ಎಷ್ಟು ಮೂವ್ ಆಗಬೇಕು 1 0 0 0 1 ಪಾಯಿಂಟ್ ಇಲ್ಲಿದೆ 9 ಪ್ಲೇಸ್ ಈ ಕಡೆ ಮೂವ್ ಆಗ್ಬೇಕು 1 2 3 4 ಮುಂದೆ ನಂಬರ್ಸ್ ಇಲ್ಲ ಅಂದ್ರೆ 0 ಸೆಕೆಂಡ್ ಹೋಗ್ಬೇಕು 5 6 7 8 9 ಇಲ್ಲಾದ್ಮೇಲೆ ಪಾಯಿಂಟ್ ಇಡ್ಬೇಕು ಓಕೆ ಅದನ್ನ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ಬಿಡೋಣ ಓಕೆ ಸೊ ಇವಾಗ ನೀವು ನೋಡ್ರಿ 1 2 3 4 5 6 7 8 9 ಓಕೆ ಇಲ್ಲಿ ಪಾಯಿಂಟ್ ಆದ್ಮೇಲೆ ಒಂದು 0 ಬರ್ದ್ರೆ ನಡೀತದೆ ಬರ್ದಿಲ್ಲ ಅಂದ್ರೆ ನಡೀತದೆ ಸೊ ಆನ್ಸರ್ ಬಂದ್ಬಿಟ್ಟು 1 0 0 0 1 3 4 5 0 ಅದಾದ್ಮೇಲೆ 5 zeros ಬರ್ಬಿಟ್ರೆ ಅದು ಬಂದ್ಬಿಟ್ಟು ಯೂಶುವಲ್ ಫಾರ್ಮ್ ಅಲ್ಲಿ ಆನ್ಸರ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ 5.8 into 10 power 1 ಇಲ್ಲಿ ನೋಡಿದ್ರೆ ಪವರ್ ಏನಿದೆ ಪಾಸಿಟಿವ್ ಇದ್ರೆ ಡೆಸಿಮಲ್ ಈ ಕಡೆ ಮೂವ್ ಆಗ್ಬೇಕು ಸೊ 5.8 ಓಕೆ ಇದು 1 ಪೊಸಿಷನ್ ಆಯ್ತು ಸೊ ಎಷ್ಟು ಪೊಸಿಷನ್ ಮೂವ್ ಆಗ್ಬೇಕು ಫುಲ್ ಪೊಸಿಷನ್ ಮೂವ್ ಆಗ್ಬೇಕು ಈಗ ನೀವು ನೋಡ್ರೆ 1 ಸೊ ಈಗ 0 ಹಾಕಂತ ಹೋಗೋದು 2 3 4 5 6 7 8 9 10 11 12 ಓಕೆ ಇಲ್ಲಿ ಆದ್ಮೇಲೆ ಪಾಯಿಂಟ್ ಇಡ್ಬೇಕು ಸೊ ಗ್ರೀನ್ ಆದ್ಮೇಲೆ ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 0 ಬರಿಬೇಕು ಸೊ ಈಗ ನೀವು ನೋಡಿದ್ರೆ 5 8 ಅದಾದ್ಮೇಲೆ ಎಷ್ಟು zeros ಬರಿಬೇಕು 11 0 ಬರಿಬೇಕು 1 2 3 4 5 6 7 8 9 10 11 ಓಕೆ ಆ ಪಾಯಿಂಟ್ 0 ಬರೆದ್ರು ಒಂದೇ ಬಿಟ್ರು ಒಂದೇ ಇದು ಬಂದ್ಬಿಟ್ಟು ಫಿಫ್ತ್ ಕ್ವಶನ್ ಆನ್ಸರ್ ಈಗ ಸಿಕ್ಸ್ತ್ ಕ್ವಶನ್ ಕೊಟ್ಟಿದ್ದಾರೆ ಓಕೆ ಸೊ ಅದನ್ನ ಬರೆಯೋಣ ಓಕೆ ಈ ಕಡೆ ಮೂವ್ ಮಾಡ್ಬಿಡ್ತೀನಿ 3.61492 into 10 power 6 ಇದೆ ಓಕೆ ಇಲ್ಲಿ ಏನಿಲ್ಲ ಅಂದ್ರೆ ಪವರ್ ಪ್ಲಸ್ ಇದೆ ಅಂತ ಅರ್ಥ ಪವರ್ ಪ್ಲಸ್ ಇದ್ದಾಗ ಈ ಕಡೆ ಮೂವ್ ಮಾಡ್ಬೇಕು ಈ ಕಡೆ ಮೂವ್ ಮಾಡ್ಬೇಕು ಈಗ ನೀವು ನೋಡಿದ್ರೆ ಪಾಯಿಂಟ್ ಇಲ್ಲಿರೋದು ಓಕೆ 3.61492 ಓಕೆ ಪಾಯಿಂಟ್ ಇಲ್ಲಿದೆ 6 ಪೊಸಿಷನ್ ಮುಂದಕ್ಕೆ ಹೋಗ್ಬೇಕು 1 2 3 4 5 ಸೊ ಇನ್ನೊಂದು ಏನ್ ಬರುತ್ತೆ 0 ಬರ್ದ್ಬಿಟ್ಟು ಇಲ್ಲಿ ಪಾಯಿಂಟ್ ಇಡಬೇಕು ಸೊ ಅದನ್ನ ಏನ್ ಮಾಡ್ತೀನಿ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ 0.0 ಸೊ ಈಗ ಆನ್ಸರ್ ಏನು 3614920 ಈ 0.0 ಬರೆದ್ರು ಒಂದೇ ಬಿಟ್ಟು ಒಂದೇ ಓಕೆ ಇದು ಬಂದ್ಬಿಟ್ಟು ಸಿಕ್ಸ್ ಕ್ವಶನ್ ಆನ್ಸರ್ ಓಕೆನಾ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ದು ಫುಲ್ ಲೆಸನ್ ಲಿಂಕ್ ಹಾಕಿನಿ ಇದನ್ನ ನೀವು ರೆಫರ್ ಮಾಡಿ ಆಮೇಲೆ ಲೈಕ್ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ